ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2011 ಮಾಡಲು ಒಂದು ಮಾರುತಿ ಓಮಿನಿ ಗಾಡಿ ಸೇಲಿಗೆ ಬಂದಿದೆ. ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ನೋಡಿದರೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದೇ ಮೊಬೈಲ್ ನಂಬರು ಸಹ ಇರುತ್ತೆ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲೇನಾದರೂ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಸೇಲಾಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿದ್ವಿ. ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ಫೇಸ್ಬುಕ್ಕಲ್ಲಿ ಈ ವಿಡಿಯೋ ನೋಡ್ತಿರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ. ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಿದರೆ ಮಾತ್ರ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ರಾಜ್ ಫೋರ್ಟ್ ಸಿಟಿ ಅಂತ, ಓಕೆನಾ. ಇನ್ನು ಈ ಗಾಡಿ ಡೀಟೇಲ್ಸ್ ಎಲ್ಲ ನೋಡ್ಕೊಂಡು ಮುಂಚೆ ವೀಕ್ಷಕರೇ, ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದು ಏನಾದ್ರು ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು 5 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡಲ್ಲ. ಯಾಕಂದರೆ ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿದ್ದರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ. ಏನಾದರೂ ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ, ಕಾಲ್ ಮಾಡಬೇಡಿ. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದ್ದಾರೆ. ಅವರು ಏನೇನು ಹೇಳಿದಾರಂತೆ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ ಪೂರ್ತಿಯಾಗಿ. ಮಾರುತಿ ಓಮ್ನಿ ಅಲ್ವಾ? ಹೌದು ಸರ್. ಮಾಡಲು ಸರ್ ಇದು ಮಾಡಲು 2011 ಸರ್. 11 ಮಾಡಲಾ? 11. ಓಕೆ. ಓನರ್ ಎಷ್ಟೇ ಸರ್? ಸರ್ ಓನರು ಥರ್ಡ್ ಓನರು ಸರ್. ಕಂಪ್ನಿ ಹೆಸರು ಇದೆ. 3 ಓನರ್ ಆಗಿದ್ದಾರೆ ಈಗ? ಹೌದು ಸರ್, ಈಗ 3ನೇ ಓನರಲ್ಲಿದೆ. ಎಷ್ಟು ಓಡಿ ಸರ್ ಗಾಡಿ? 1:35 ಜಿನಿಯನ್ ರನ್ನಿಂಗು. 1,35,000? ಓಕೆ. ಪೆಟ್ರೋಲು ಎಲ್ ಪಿ ಜಿ ಏನಾದ್ರು ಇದೆಯಾ? ಪ್ಯೂರ್ ಪೆಟ್ರೋಲ್ ಸರ್. ಓನ್ಲಿ ಪೆಟ್ರೋಲ್? ಹಾಂ, ಓನ್ಲಿ ಪೆಟ್ರೋಲ್, ಪ್ಯೂರ್ ಪೆಟ್ರೋಲ್. ಓಕೆ. ಇದು 5 ಸೀಟ್ರಾ 8 ಸೀಟ್ರ್ ಸರ್ ಇದು? ಸರ್ ಇದು 8 ಸೀಟರ್ ಸರ್. ಓಕೆ. ಇಂಜಿನ್ ಎಮ್ ಪಿ ಎಫ್ ಬರುತ್ತಾ? ಹೌದು ಸರ್, MPF ಇಂಜಿನ್. ಓಕೆ. ಟೈರ್ ಎಲ್ಲ ಹೆಂಗಿದೆ ಸರ್? ಸರ್ ಟೈರು 50-55% ಇದ್ದಾವೆ ಸರ್, 4 ಓಕೆ. ಎಫ್ ಸಿ ಇನ್ಸೂರೆನ್ಸ್ ಎಲ್ಲವರೆಗೆ ಇದಾವೆ? FC ಫೆಬ್ರವರಿಗಿದೆ. ಇನ್ಶೂರೆನ್ಸು ಬರೋ ವರ್ಷ 26 6ನೇ ತಿಂಗಳ ಗಂಟ ಇನ್ಶೂರೆನ್ಸ್ ಇದೆ. ಓಕೆ. ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಆಗಿದೆಯಾ? ಹೌದು ಸರ್. ಗ್ರೌಂಡಿಂಗ್ ಟಿಂಕರಿಂಗ್ ಇತ್ತು ಸ್ವಲ್ಪ ಸಣ್ಣ ಪುಟ್ಟ, ಎಲ್ಲ ಪೂರ್ತಿ ಕ್ಲಿಯರ್ ಆಗಿ ಎಲ್ಲ ಟಿಂಕರಿಂಗ್ ಆಗೈತೆ. ಒರಿಜಿನಾಲಿಟಿ ಪೇಂಟಿಂಗ್ ಎಲ್ಲ ಐತೆ. ಎಲ್ಲೂ ಬಾಡಿ ಲೈನ್ ಆಗಲಿ, ಫ್ರಂಟಲ್ಲಾಗಲಿ, ಬ್ಯಾಕಲ್ಲಾಗಲಿ ಎಲ್ಲೂ ಟಚಪ್ ಆಗಿಲ್ಲ. ಬರೀ ಗ್ರೌಂಡಿಂಗ್ ಮಾತ್ರ ಸ್ವಲ್ಪ ಟಚಪ್ ಆಗೈತೆ. ಗಾಡಿದು ಸೀಟ್ ಎಲ್ಲ ಚೆನ್ನಾಗಿದೆ ಒಳಗಡೆ? ಎಲ್ಲ ಫ್ರೆಶ್ ಸರ್. ಎಲ್ಲ ಲಕ್ಸುರಿಯಾಗಿ, ರೂಪಿಂಗು ಕೂಡ ಕಂಪ್ನಿ ಸಿಸ್ಟಮ್ ಅಲ್ಲ, ಲಕ್ಸುರಿಯಾಗಿ ಇದು ಮಾಡಿರೋದು. ಮ್ಯಾಗಿಲ್ದು ಒಳಗಡೆಗೆಲ್ಲ ರೆಡ್ ಕಲರ್ ಪೇಂಟಿಂಗ್ ಮಾಡ್ತೀವಿ, ಲಕ್ಸುರಿ ರೂಪಿಂಗ್ ಹೊಡಿಸಿರೋದು. ಓಕೆ. ಗಾಡಿ ರೆಕಾರ್ಡ್ಸ್ ಒರಿಜಿನಲ್ ನಿಮ್ಮ ಕಡೆ ಇದಾವೆ ಸರ್? ಹೌದು ಸರ್, ಎಲ್ಲ ಇದೆ. PC ಕಂಡೀಷನಲ್ಲಿ ಗಾಡಿ ಕೊಡ್ತೀವಿ. ಓಕೆ. ಎಲ್ಲಿ ಸರ್ ಅದು ಗಾಡಿದು? ಇದು ನಿಯರ್ ಬೆಂಗಳೂರು ಸರ್. ಬೆಂಗಳೂರು ನಿಯರ್ BTM ಲೇಔಟು, ಇಲ್ಲಾಂದ್ರೆ ಕೋರಮಂಗಲ ನಿಯರ್ ಬರುತ್ತೆ ನಮ್ಮದು ಏರಿಯಾ. ಓಕೆ. ಏನು ಹೇಳ್ತೀರಿ ಗಾಡಿ ರೇಟು? ಸರ್ ನಾವು ಒಂದು 173 ಹೇಳ್ತಾ ಇದ್ದೀನಿ. ನಿಮ್ಮ ಕಡೆಯಿಂದ ಬಂದರೆ ಒಂದು 45,000 ರೂಪಾಯಿ ಕಮ್ಮಿ ಮಾಡ್ತೀನಿ. ಓಕೆ. ಕಾಂಟ್ಯಾಕ್ಟ್ ನಂಬರ್ ಇದೆಯಲ್ಲ? ಹಾಂ ಸರ್. ಗಾಡಿ ಏನು ಕಂಡೀಷನ್ ಬಗ್ಗೆ ಏನು ಮಾತಾಡೋಂಗಿಲ್ಲ. ಅಷ್ಟು ಗೇರ್ ಬಾಕ್ಸ್ ಕೆಲಸ ಆಗತ್ತೆ, ಕ್ಲಚ್ ಕೆಲಸ ಆಗೈತೆ, ಅದು ಬಿಟ್ಟು ಇಂಜಿನ್ ಚೇಂಜ್ ಮಾಡಿದೆ. ಮೈನರ್ ಏನು ಒಂದು ರೂಪಾಯಿ ಆಗಲಿ, ಒಂದು ಡೆಂಟ್ ಆಗಲಿ, ಒಂದು ಡೋರ್ ಲಾಕ್ ಆಗಲಿ ಏನು ಮಾಡ್ಸಂಗೆ ಎಲ್ಲ ಚೆನ್ನಾಗಿದೆ ಅಷ್ಟೇ.